ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾಗಿರುವ ಸುಭದ್ರ ಸರ್ಕಾರ. ಇಂಥ ಮೆಜಾರಿಟಿ ಸರ್ಕಾರಗಳು ರಚನೆಯಾದಾಗ ಸ್ವಾಭಾವಿಕವಾಗಿ ಜನರ ಅಭಿವೃದ್ಧಿ ಕಡೆಗೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆಗೆ ಸರ್ಕಾರದ ಭಾಗವಾಗಿರುವ ಸಚಿವರುಗಳು ಗಮನ ಕೊಡಲಿ ಅನ್ನೋದು ಜನರ ನಿರೀಕ್ಷೆಯಾಗಿರುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನಿಮಗೆ ನೆನಪಿರ್ಬೋದು, ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಕುಮಾರಸ್ವಾಮಿ ಅವರು ಲಂಚಾವತಾರ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಪೆನ್ ಡ್ರೈವ್ ಅನ್ನು ಪ್ರದರ್ಶನ ಮಾಡಿದರು. ಚಲುವರಾಯಸ್ವಾಮಿ ಅವರ ವಿರುದ್ಧವಾಗಿ ಆರೋಪ. ಪೆನ್ ಡ್ರೈವ್ನ ಸಂಗತಿಗಳ ಆಚೆ ಬರಲಿಲ್ಲ, ಅಲ್ಲಿಗಲ್ಲಿಗೆ ಆ ಆರೋಪಗಳು ತಣ್ಣಗಾಯಿತು. ಆದರೆ ಅದಾದ ಮೇಲಾದರೂ ಅಭಿವೃದ್ಧಿಯ ಟ್ರ್ಯಾಕ್ನಲ್ಲಿ ಸಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಇರುವ ಇಲಾಖೆಯ ಸಚಿವರುಗಳು ಇಲಾಖೆಯ ಅಡಿಯಲ್ಲಿ ಬರುವಂತಹ ಅಭಿವೃದ್ಧಿ ಯೋಜನೆಗಳ ಕಡೆನೇ ಸಂಪೂರ್ಣವಾದ ಗಮನವನ್ನು ವಹಿಸ್ತಿದ್ದಾರಾ ಅನ್ನೋದನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಉತ್ತರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೇಕೋ ಬೇಡವೋ ಅನೇಕ ಹಗರಣಗಳು, ಆರೋಪಗಳು, ಭ್ರಷ್ಟಾಚಾರದಂತಹ ಗಂಭೀರ ಪ್ರಕರಣದಲ್ಲಿ ಸಚಿವರುಗಳ ಹೆಸರು ತಳಕಾಕೊಳ್ತಾ ಸಾಗ್ತಾ ಇದೆ. ವಿರೋಧ ಪಕ್ಷಗಳ ಕೈಗೆ ಇದೇ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಹೀಗಾಗಿ ಆಲ್ರೆಡಿ ಸಚಿವರಾಗಿದ್ದ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಾಗಿದೆ. ಇನ್ನು 4 ಸಚಿವರ ವಿರುದ್ಧ ರಾಜೀನಾಮೆಗೆ ಆಗ್ರಹ ಕೇಳೋಕೆ ಸಿಗ್ತಾ ಇದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಮುಖವಾಗಿ ಅತ್ಯಾಚಾರ, ಮರ್ಡರ್, ಸುಲಿಗೆಯಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಇಂಥ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಒಂದು ಅರ್ಥದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಿಡಿತ ತಪ್ಪಿದೆಯಾ ಗೃಹ ಇಲಾಖೆ ಅನ್ನೋ ಆರೋಪವನ್ನು ಕೂಡ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಪರಮೇಶ್ವರ್ ಅವರ ರಾಜೀನಾಮೆ ಬಗ್ಗೆ ಕೂಡ ಆಗಾಗ ಧ್ವನಿ ಎತ್ತುತ್ತಾ ಇದೆ ಬಿಜೆಪಿ ಪಕ್ಷ. ಮಿನಿಸ್ಟರ್ ನಂಬರ್ 1 ಹಾಗೆ ಇನ್ನೋರ್ವ ಮಿನಿಸ್ಟರ್, ಈಗಷ್ಟೇ ಆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ಗಮನಿಸಿದ್ವಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ರಾಜು ಕಪನೂರ್ ಅವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಗುತ್ತಿಗೆದಾರ ಸಚಿನ್. ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ನಾನು ಭೇಟಿಯಾಗಿದ್ದೆ ಟೆಂಡರ್ ಸಲುವಾಗಿ ಅಂತ ಹೇಳಿ ಸಚಿನ್ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೂ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ ವಿರೋಧ ಪಕ್ಷಗಳ ಕಡೆಯಿಂದ. ಮಿನಿಸ್ಟರ್ ನಂಬರ್ 2 ಇಷ್ಟಕ್ಕೆ ನಿಲ್ಲಿಲ್ಲ. ಸರ್ಕಾರಿ ಕಚೇರಿಯಲ್ಲೇನೆ SDA ನೌಕರ ರುದ್ರಣ್ಣ ಅವರ ಆತ್ಮಹತ್ಯೆ ಆಗೋಯ್ತು. ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ಹಗರಣಗಳಿಂದ ಒತ್ತಡಕ್ಕೊಳಗಾಗಿ ಆತ್ಮಹತ್ಯೆ ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸೋಮು ಹೆಸರು ಕೇಳೋಕೆ ಸಿಕ್ತು. ಡೆತ್ ನೋಟ್ನಲ್ಲಿ ಆತನ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಇತ್ತೀಚೆಗೆ ಪರಿಷತ್ನಲ್ಲಿ ನಡೆದ ಗಲಾಟೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಪ್ರಯೋಗ ಆಗಿದೆ ಅನ್ನೋ ವಿಚಾರ ಕೂಡ ತನಿಖೆಗೆ ಒಳಪಡಬೇಕಾಗಿದ್ದೆ. ಇನ್ ಕೇಸ್ ಅಶ್ಲೀಲ ಪದ ಬಳಕೆ ಆಗಿದ್ರೆ MLC CT ರವಿ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಆದರೆ ಅದಾದ ನಂತರದಲ್ಲಾದ ಘಟನೆಗಳು, ಪರಿಷತ್ನ ಒಳಗೆ ನುಗ್ಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರು ಸುವರ್ಣಸೌಧದ ಘನತೆಗೆ ಚ್ಯುತಿ ತರುವಂತೆ ವರ್ತನೆ ಮಾಡಿದ್ರು ಅನ್ನೋ ಆರೋಪ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷಗಳು. ಮಿನಿಸ್ಟರ್ ನಂಬರ್ 3 ಇನ್ನು ಆರೋಗ್ಯ ಸ್ಥಿತಿಗತಿಗಳ ವಿಚಾರಕ್ಕೆ ನಾವು ಗಮನ ಹರಿಸೋದಾದ್ರೆ ರಿಪಬ್ಲಿಕ್ ಕನ್ನಡದ್ದೇ ಅಭಿಯಾನ. ಬಾಣಂತಿಯರ ಸರಣಿ ಸಾವು ಬಳ್ಳಾರಿ, ಬೆಳಗಾವಿ, ರಾಯಚೂರು ಹೀಗೆ ಒಂದೊಂದು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಹೆಚ್ಚಾಗ್ತಾ ಇರುವ ಬಾಣಂತಿಯರ ಸಾವಿನ ಸಂಖ್ಯೆ ಆರೋಗ್ಯ ಇಲಾಖೆಯ ವೈಫಲ್ಯ ಅಂತ ಹೇಳಿ ಬಿಜೆಪಿ ಇದನ್ನ ದೂಷಣೆ ಮಾಡ್ತಾ ಇದೆ. ಹೀಗಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸ್ತಾ ಇದೆ ಬಿಜೆಪಿ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ 4 ಸಚಿವರುಗಳು ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅವರ ವಿರುದ್ಧವಾಗಿ ಗಂಭೀರವಾದ ಆರೋಪಗಳಿದೆ. ಹೀಗಾಗಿ 4 ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ವಿರೋಧ ಪಕ್ಷದ ಆಗ್ರಹ. ರೇಖಾರದ ಪ್ರಶ್ನೆ, ಇನ್ ಕೇಸ್ ಬಿಜೆಪಿ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಅಥವಾ ತನಿಖೆಯ ಸಂದರ್ಭದಲ್ಲಿ ಪಾತ್ರ ಇರೋದು ಸಾಬೀತಾಗಿ 4 ಸಚಿವರ ತಲೆದಂಡ ಆಗೋ ಸನ್ನಿವೇಶ ಬಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಸ್ವೀಕರಿಸಿ 1.5 ವರ್ಷದ ಅವಧಿಯಲ್ಲಿ 5 ಸಚಿವರು 5 ಮಂದಿ ಸಚಿವರ ವಿರುದ್ಧ ಗಂಭೀರ ಆರೋಪ ಕೇಳೋಕೆ ಸಿಕ್ಕಂತಹ ಅಪಕೀರ್ತಿಗೆ ಕೈಪಾಳೆಯ ಪಾತ್ರವಾಗಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಸಂಪುಟವನ್ನು ಮುನ್ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ಮೂಢ ಆರೋಪದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಅನ್ನೋ ಆಗ್ರಹ. 5 ಮಿನಿಸ್ಟರ್ ಪ್ಲಸ್ ಮುಖ್ಯಮಂತ್ರಿ. ಕಾಂಗ್ರೆಸ್ ಸರ್ಕಾರ ಸದ್ಯಕ್ಕೆ ನಿಂತಿರುವ ಸ್ಥಿತಿಗತಿ ಈ ಮಟ್ಟದಲ್ಲಿದೆ. ಪಕ್ಕ ಪಾಲಿಟಿಕ್ಸ್ನಲ್ಲಿ ಈಗೊಂದು ಬ್ರೇಕ್ನ. ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾಗಿರುವ ಸುಭದ್ರ ಸರ್ಕಾರ.
ಇಂಥ ಮೆಜಾರಿಟಿ ಸರ್ಕಾರಗಳು ರಚನೆಯಾದಾಗ ಸ್ವಾಭಾವಿಕವಾಗಿ ಜನರ ಅಭಿವೃದ್ಧಿ ಕಡೆಗೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆಗೆ ಸರ್ಕಾರದ ಭಾಗವಾಗಿರುವ ಸಚಿವರುಗಳು ಗಮನ ಕೊಡಲಿ ಅನ್ನೋದು ಜನರ ನಿರೀಕ್ಷೆಯಾಗಿರುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನಿಮಗೆ ನೆನಪಿರ್ಬೋದು, ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಕುಮಾರಸ್ವಾಮಿ ಅವರು ಲಂಚಾವತಾರ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಪೆನ್ಡ್ರೈವನ್ನು ಪ್ರದರ್ಶನ ಮಾಡಿದರು. ಚಲವರಾಯಸ್ವಾಮಿ ಅವರ ವಿರುದ್ಧವಾಗಿ ಆರೋಪ. ಪೆನ್ಡ್ರೈವ್ನ ಸಂಗತಿಗಳ ಆಚೆ ಬರಲಿಲ್ಲ, ಅಲ್ಲಿಗಲ್ಲಿಗೆ ಆ ಆರೋಪಗಳು ತಣ್ಣಗಾಯಿತು. ಆದರೆ ಅದಾದ ಮೇಲಾದರೂ ಅಭಿವೃದ್ಧಿಯ ಟ್ರ್ಯಾಕ್ನಲ್ಲಿ ಸಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಇರುವ ಇಲಾಖೆಯ ಸಚಿವರುಗಳು ಇಲಾಖೆಯ ಅಡಿಯಲ್ಲಿ ಬರುವಂತಹ ಅಭಿವೃದ್ಧಿ ಯೋಜನೆಗಳ ಕಡೆನೇ ಸಂಪೂರ್ಣವಾದ ಗಮನವನ್ನು ವಹಿಸ್ತಿದ್ದಾರಾ ಅನ್ನೋದನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಉತ್ತರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೇಕೋ ಬೇಡವೋ ಅನೇಕ ಹಗರಣಗಳು, ಆರೋಪಗಳು, ಭ್ರಷ್ಟಾಚಾರದಂತಹ ಗಂಭೀರ ಪ್ರಕರಣದಲ್ಲಿ ಸಚಿವರುಗಳ ಹೆಸರು ತಳಕಾಕೊಳ್ತಾ ಸಾಗ್ತಾ ಇದೆ. ವಿರೋಧ ಪಕ್ಷಗಳ ಕೈಗೆ ಇದೇ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಹೀಗಾಗಿ ಆಲ್ರೆಡಿ ಸಚಿವರಾಗಿದ್ದ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಾಗಿದೆ. ಇನ್ನು 4 ಸಚಿವರ ವಿರುದ್ಧ ರಾಜೀನಾಮೆಗೆ ಆಗ್ರಹ ಕೇಳೋಕೆ ಸಿಗ್ತಾ ಇದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಮುಖವಾಗಿ ಅತ್ಯಾಚಾರ, ಮರ್ಡರ್, ಸುಲಿಗೆಯಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಇಂಥ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಗೃಹ ಸಚಿವರ ಹೇಳಿಕೆ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಒಂದು ಅರ್ಥದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಿಡಿತ ತಪ್ಪಿದೆಯಾ ಗೃಹ ಇಲಾಖೆ ಅನ್ನೋ ಆರೋಪವನ್ನು ಕೂಡ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಪರಮೇಶ್ವರ್ ಅವರ ರಾಜೀನಾಮೆ ಬಗ್ಗೆ ಕೂಡ ಆಗಾಗ ಧ್ವನಿ ಎತ್ತುತ್ತಾ ಇದೆ ಬಿಜೆಪಿ ಪಕ್ಷ. ಮಿನಿಸ್ಟರ್ ನಂಬರ್ 1 ಹಾಗೆ ಇನ್ನೋರ್ವ ಮಿನಿಸ್ಟರ್, ಈಗಷ್ಟೇ ಆ ಪ್ರಕರಣದ ಇನ್ ಡೀಟೇಲ್ ರಿಪೋರ್ಟನ್ನು ಗಮನಿಸಿದ್ವಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ರಾಜು ಕಪನೂರ್ ಅವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಗುತ್ತಿಗೆದಾರ ಸಚಿನ್. ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ನಾನು ಭೇಟಿಯಾಗಿದ್ದೆ ಟೆಂಡರ್ ಸಲುವಾಗಿ ಅಂತ ಹೇಳಿ ಸಚಿನ್ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೂ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ ವಿರೋಧ ಪಕ್ಷಗಳ ಕಡೆಯಿಂದ. ಮಿನಿಸ್ಟರ್ ನಂಬರ್ 2 ಇಷ್ಟಕ್ಕೆ ನಿಲ್ಲಿಲ್ಲ. ಸರ್ಕಾರಿ ಕಚೇರಿಯಲ್ಲೇನೆ SDA ನೌಕರ ರುದ್ರಣ್ಣ ಅವರ ಆತ್ಮಹತ್ಯೆ ಆಗೋಯ್ತು. ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ಹಗರಣಗಳಿಂದ ಒತ್ತಡಕ್ಕೊಳಗಾಗಿ ಆತ್ಮಹತ್ಯೆ ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸೋಮು ಹೆಸರು ಕೇಳೋಕೆ ಸಿಕ್ತು. ಡೆತ್ ನೋಟ್ನಲ್ಲಿ ಆತನ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಇತ್ತೀಚೆಗೆ ಪರಿಷತ್ನಲ್ಲಿ ನಡೆದ ಗಲಾಟೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಪ್ರಯೋಗ ಆಗಿದೆ ಅನ್ನೋ ವಿಚಾರ ಕೂಡ ತನಿಖೆಗೆ ಒಳಪಡಬೇಕಾಗಿದ್ದೆ. ಇನ್ ಕೇಸ್ ಅಶ್ಲೀಲ ಪದ ಬಳಕೆ ಆಗಿದ್ರೆ MLC CT ರವಿ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಆದರೆ ಅದಾದ ನಂತರದಲ್ಲಾದ ಘಟನೆಗಳು, ಪರಿಷತ್ನ ಒಳಗೆ ನುಗ್ಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರು ಸುವರ್ಣಸೌಧದ ಘನತೆಗೆ ಚ್ಯುತಿ ತರುವಂತೆ ವರ್ತನೆ ಮಾಡಿದ್ರು ಅನ್ನೋ ಆರೋಪ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷಗಳು. ಮಿನಿಸ್ಟರ್ ನಂಬರ್ 3 ಇನ್ನು ಆರೋಗ್ಯ ಸ್ಥಿತಿಗತಿಗಳ ವಿಚಾರಕ್ಕೆ ನಾವು ಗಮನ ಹರಿಸೋದಾದ್ರೆ ರಿಪಬ್ಲಿಕ್ ಕನ್ನಡದ್ದೇ ಅಭಿಯಾನ. ಬಾಣಂತಿಯರ ಸರಣಿ ಸಾವು. ಬಳ್ಳಾರಿ, ಬೆಳಗಾವಿ, ರಾಯಚೂರು ಹೀಗೆ ಒಂದೊಂದು ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಹೆಚ್ಚಾಗ್ತಾ ಇರುವ ಬಾಣಂತಿಯರ ಸಾವಿನ ಸಂಖ್ಯೆ ಆರೋಗ್ಯ ಇಲಾಖೆಯ ವೈಫಲ್ಯ ಅಂತ ಹೇಳಿ ಬಿಜೆಪಿ ಇದನ್ನ ದೂಷಣೆ ಮಾಡ್ತಾ ಇದೆ. ಹೀಗಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಗೂ ಕೂಡ ಆಗ್ರಹಿಸ್ತಾ ಇದೆ ಬಿಜೆಪಿ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ 4 ಸಚಿವರುಗಳು ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅವರ ವಿರುದ್ಧವಾಗಿ ಗಂಭೀರವಾದ ಆರೋಪಗಳಿದೆ. ಹೀಗಾಗಿ 4 ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ವಿರೋಧ ಪಕ್ಷದ ಆಗ್ರಹ. ರೇಖಾರದ ಪ್ರಶ್ನೆ, ಇನ್ ಕೇಸ್ ಬಿಜೆಪಿ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಅಥವಾ ತನಿಖೆಯ ಸಂದರ್ಭದಲ್ಲಿ ಪಾತ್ರ ಇರೋದು ಸಾಬೀತಾಗಿ 4 ಸಚಿವರ ತಲೆದಂಡ ಆಗೋ ಸನ್ನಿವೇಶ ಬಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಸ್ವೀಕರಿಸಿ 1.5 ವರ್ಷದ ಅವಧಿಯಲ್ಲೇ 5 ಸಚಿವರು 5 ಮಂದಿ ಸಚಿವರ ವಿರುದ್ಧ ಗಂಭೀರ ಆರೋಪ ಕೇಳೋಕೆ ಸಿಕ್ಕಂತಹ ಅಪಕೀರ್ತಿಗೆ ಕೈಪಾಳೆಯ ಪಾತ್ರವಾಗಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಸಂಪುಟವನ್ನು ಮುನ್ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೇ ಮೂಢ ಆರೋಪದಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಅನ್ನೋ ಆಗ್ರಹ. 5 ಮಿನಿಸ್ಟರ್ ಪ್ಲಸ್ ಮುಖ್ಯಮಂತ್ರಿ. ಕಾಂಗ್ರೆಸ್ ಸರ್ಕಾರ ಸದ್ಯಕ್ಕೆ ನಿಂತಿರುವ ಸ್ಥಿತಿಗತಿ ಈ ಮಟ್ಟದಲ್ಲಿದೆ. ಪಕ್ಕ ಪಾಲಿಟಿಕ್ಸ್ನಲ್ಲಿ ಈಗೊಂದು ಬ್ರೇಕ್ನ ಸಂಧಿಕ ಶಾಸಕರ ಬಲದೊಂದಿಗೆ ರಚನೆಯಾಗಿರುವ ಸುಭದ್ರ ಸರ್ಕಾರ. ಇಂಥ ಮೆಜಾರಿಟಿ ಸರ್ಕಾರಗಳು ರಚನೆಯಾದಾಗ ಸ್ವಾಭಾವಿಕವಾಗಿ ಜನರ ಅಭಿವೃದ್ಧಿ ಕಡೆಗೆ,
ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆಗೆ ಸರ್ಕಾರದ ಭಾಗವಾಗಿರುವ ಸಚಿವರುಗಳು ಗಮನ ಕೊಡಲಿ ಅನ್ನೋದು ಜನರ ನಿರೀಕ್ಷೆಯಾಗಿರುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನಿಮಗೆ ನೆನಪಿರ್ಬೋದು, ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಕುಮಾರಸ್ವಾಮಿ ಅವರು ಲಂಚಾವತಾರ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಪೆನ್ ಡ್ರೈವ್ ಅನ್ನು ಪ್ರದರ್ಶನ ಮಾಡಿದರು. ಚಲವರಾಯಸ್ವಾಮಿ ಅವರ ವಿರುದ್ಧವಾಗಿ ಆರೋಪ. ಪೆನ್ ಡ್ರೈವ್ನ ಸಂಗತಿಗಳ ಆಚೆ ಬರಲಿಲ್ಲ, ಅಲ್ಲಿಗಲ್ಲಿಗೆ ಆ ಆರೋಪಗಳು ತಣ್ಣಗಾಯಿತು. ಆದರೆ ಅದಾದ ಮೇಲಾದರೂ ಅಭಿವೃದ್ಧಿಯ ಟ್ರ್ಯಾಕ್ನಲ್ಲಿ ಸಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಇರುವ ಇಲಾಖೆಯ ಸಚಿವರುಗಳು ಇಲಾಖೆಯ ಅಡಿಯಲ್ಲಿ ಬರುವಂತಹ ಅಭಿವೃದ್ಧಿ ಯೋಜನೆಗಳ ಕಡೆನೇ ಸಂಪೂರ್ಣವಾದ ಗಮನವನ್ನು ವಹಿಸ್ತಿದ್ದಾರಾ ಅನ್ನೋದನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಉತ್ತರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೇಕೋ ಬೇಡವೋ ಅನೇಕ ಹಗರಣಗಳು